ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಹಾಗೂ ಸಾಮೂಹಿಕ ಸಂಘಟನೆ ವತಿಯಿಂದ ಸುರಪುರ ಸಂಪೂರ್ಣ ಬಂದ್ ಮಾಡಿ ಹಾಗೂ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಗ್ರವಾದ ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಸುರಪುರ ನಗರದಲ್ಲಿ ವಾಲ್ಮೀಕಿ ಗ್ರಂಥಾಲಯ ಹಾಗೂ ಶ್ರೀ ನಾಲ್ವಡಿ ರಾಜ ವೆಂಕಟ ನಾಯಕರ ಉದ್ಯಾನವನ ಮಾಡಲು ಎಸ್ಪಿ ಕಾಲೇಜ್ ಹತ್ತಿರ ಸರ್ವೆ ನಂಬರ್ 7ರಲ್ಲಿ ಜಮೀನು ನೀಡಬೇಕು ಅಂತ ಆಗ್ರಹಿಸಿ ಉಗ್ರವಾದ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಮಾಜದ ಅನೇಕ ಹಿರಿಯ ಬಂಧುಗಳು ಹಲವಾರು ವಿಷಯಗಳನ್ನ ಮಾತನಾಡಿದ್ರು. ವೆಂಕಟೇಶ್ ಬೇಟೆಗಾರ, ರಮೇಶ್ ದೊರೆ, ರಾಮು ನಾಯಕ್ ಹರಳಹಳ್ಳಿ, ಶಿವಮಾನಯ್ಯ ಎಲ್ಡಿ, ನಾಯಕ ಶಿವರಾಜ್ ವಾಗೆನೆಗೇರಿ, ಸಂಜೀವ ನಾಯಕ ತಿಂತಣಿ, ಮೌನೇಶ್ ಶಾಖಾಪುರ್, ವಿಜು ಗೌಳ ಬೇವಿನಾಳ, ನಾಗರಾಜ್ ನಾಯಕ್, ಗೌಡಪ್ಪ ಗೌಡ ಅಲ್ದಾಳ್, ಮರಿಯಪ್ಪ ಪ್ಯಾಟಿ, ವಜತ್ ಹುಸೇನ್, ವೆಂಕಟೇಶ್ ನಾಯಕ್, ಬೈರಮುಡಿ ಮಾತನಾಡಿದ್ರು. ಹಾಗೂ ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಸಂಘಟನೆಗಳು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಹಿರಿಯರು, ಯುವಕರು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತಕ್ಕೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಮನವಿಯನ್ನ ಸಲ್ಲಿಸಲಾಯಿತು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಮತ್ತು ಸರ್ಕಲ್ ಸಾಹೇಬರು ಬಹಳ ಈ ಒಂದು ಪ್ರತಿಭಟನೆ ಗಂಭೀರವಾಗಿ ಪರಿಣಮಿಸಿ ಬೇರೆ ಸ್ವರೂಪ ಪಡಿತಾ ಇದೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ನಾವು ಈ ಪ್ರತಿಭಟನೆ ಇವತ್ತು ಮಾಡ್ತಾ ಇಲ್ಲ, ಇವತ್ತು ನಾವು ಈ ಪ್ರತಿಭಟನೆ ರೂಪರೇಷೆ ಹಾಕೊಂಡಿಲ್ಲ. ಸುಮಾರು ಇದೆ ನಾವು ಕೊಟ್ಟಂತ 8ನೇ ಮನವಿ. ಈ 8ನೇ ಮನವಿ ಕೊಟ್ಟಂತ ಮನವಿಗೆ ತಮ್ಮಿಂದ ತಂದ ಉತ್ತರವೇನು? ತಮ್ಮ ಇಲಾಖೆಯಿಂದ, ತಮ್ಮ ಅಧಿಕಾರದಿಂದ ನಮಗಾಗಲಿ ಮತ್ತೊಬ್ಬರ ಪ್ರತಿಭಟನೆ ಮಾಡುವಂತವರಿಗಾಗಲಿ ತಮ್ಮಿಂದ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಬಂದ ಉತ್ತರವೇನು? ಈ ಉತ್ತರ ಕೊಡುವವರೆಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ತಯಾರಿದ್ರಲ್ಲ ಸರ್? ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಇದು ಸ್ವಾಭಿಮಾನದ ಪ್ರತಿಭಟನೆ, ಸುರಪುರದ ಅಭಿಮಾನದ ಹೋರಾಟ. ಇದು ನಮ್ಮ ಆಸ್ತಿ ಅಲ್ಲ. ಹಿಂದೆ ಮಹರ್ಷಿ ವಾಲ್ಮೀಕಿಯರು ಒಬ್ಬರಿಗಾಗಿ ಗ್ರಂಥ ಬರೆದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗಾಗಿ ಸಂವಿಧಾನ ಬರೆದಿಲ್ಲ, ರಾಜ ಮಹಾರಾಜರು ಒಬ್ಬರಿಗಾಗಿ ತಮ್ಮ ಆಸ್ತಿಯನ್ನು ದಾನ ಮಾಡಿಲ್ಲ. ರಾಜ ಮಹಾರಾಜರ ಆಸ್ತಿಯನ್ನು ದಾನ ಮಾಡಿದವರು ನಾವೇ. ನಮ್ಮ ಆಸ್ತಿ ನಮಗೆ ಬೇಕಂತ ದಾರಿ ಹಿಡಿದು ಹೊಯ್ಕೊಳ್ಳುವಂತ ಪರಿಸ್ಥಿತಿ ನಮಗೆ. ಯಾಕೆ ಹೊಯ್ಕೋಬೇಕು ನಾವು? ನಮ್ಮ ಆಸ್ತಿಯಲ್ಲಿ ಕುಂತು ನಾವು ಏನಾದ್ರು ಕಟ್ಟಿಕೊಳ್ಳಕ, ಮಾಡಿಕೊಳ್ಳಕ, ಆಳಿಕೊಳ್ಳಕ ಧೈರ್ಯ ಇಲ್ಲವೇ? ತಾಕತ್ತಿಲ್ಲವೇ? ದಿಮಾಕಿಲ್ಲವೇ? ನಮಗೂ ಅರಿವಿದೆ, ನಮಗೂ ಬುದ್ಧಿ ಬಂದಿದೆ. ಕಾನೂನಿನ ಚೌಕಟ್ಟಿನಿಂದ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಬೇಕೆಂದು ಇಡೀ ನಮ್ಮ ತಾಲೂಕು ವಾಲ್ಮೀಕಿ ನಾಯಕ ಸಂಘ 3 ತಿಂಗಳಿಂದ ಪ್ರಭು ಕಾಲೇಜ್ ಮೈದಾನದಲ್ಲಿ ಜೆಂಡಾ ಹಾರಾಡುತ್ತಿದೆ. ವಾಲ್ಮೀಕಿ ಜೆಂಡಾ. ಆ ಜೆಂಡಕ್ಕೆ ಉತ್ತರವಿಲ್ಲವೇ? ನ್ಯಾಯವಿಲ್ಲವೇ? ನಾವು ಬರೋ ಕಷ್ಟವಾದರೆ ಏನು? ಉದಾಹರಣೆಗೆ ಈಗಾಗಲೇ ಕೆಲವು ದಿನಗಳಿಂದ ಬಳ್ಳಾರಿಯಲ್ಲಿ ನೋಡಿದ್ದೀರಿ. ಆ ಪರಿಸ್ಥಿತಿಯಲ್ಲಿ ಸುರಪುರದಲ್ಲಿ ಆಗ್ಬೇಕಾ? ಆದ್ರೆ ಯಾರಿಗಾದ್ರೂ ಒಳ್ಳೆಯದನ? ಆದ್ರೆ ನಾವು ಪ್ರಜ್ಞಾವಂತವರು, ತಿಳಿದವರು. ನಾವು ಯಾಕೆ ತಾಳ್ಮೆ ತೆಗೆದುಕೊಂಡಿದ್ವಿ ಎಂಬುದು ತಾವು ತಿಳಿದವರಿವ್ರಿ, ಹೆಚ್ಚು ಜ್ಞಾನವಂತರಿದ್ರಿ, ಅಧಿಕಾರವಂತರಿದ್ರಿ. ಇವತ್ತು ನಮಗೆ ಉತ್ತರ ಬೇಕು ಬಂಧುಗಳೇ. ಇವತ್ತು ಉತ್ತರ ಕೇಳುವವರಿಗೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಅಗಲಾಡೋದಿಲ್ಲ. ಯಾಕೆಂದ್ರೆ ನಾವು ನಿರಂತರಪರಣೆ ಅಂತ ತಿಳಿಸಿದ್ದೀವಿ 8 ದಿನಗಳಿಂದ. ಈಗಾಗಲೇ ಟೆಂಟ್ ಗಾಂಧಿ ವೃತ್ತದಲ್ಲಿ ಹಾಕಿದ್ದೇವೆ. ಆ ಟೆಂಟ್ ಹಾಕಿದಾಗ ಎಷ್ಟು ಜನರಿಗೆ ತೊಂದರೆ ಆಗುತ್ತದೆ, ಎಷ್ಟು ಜನರಿಗೆ ತಾಪತ್ರಯ ಆಗುತ್ತದೆ ಎಂಬುದು ಇಲ್ಲಿ ಯಾರಿಗಾದ್ರೂ ಅರಿವಿದೆಯಾ? ಈ ಟೆಂಟ್ ಇವತ್ತೇ ತೆಗೆದುಕೊಂಡು ಹೋದರೆ ನಮ್ಮ ಮಾನವ ಮರ್ಯಾದೆ ಎಷ್ಟು ಆಗುತ್ತದೆ ಎಂಬುದು ಸ್ವಲ್ಪ ಜ್ಞಾನ ಇದೆಯಾ? ಆ ಟೆಂಟಿಗೆ ಉತ್ತರ ಬೇಕಲ್ವಾ ಗುರುಗಳೇ? ಆ ನಿರಂತರ ಧರಣಿ ಟೆಂಟ್ಗೆ ನಮಗೊಂದು ಉತ್ತರ ಬೇಕಲ್ಲ, ನಮ್ಗೆ ಹಿಂಬರ ಬೇಕಲ್ಲ. ಅದನ್ನು ದಯವಿಟ್ಟು ಇಡೀ ಸುರಪುರನ್ನು ಶಾಂತಿ ಇರಬೇಕು, ಅಭಿವೃದ್ಧಿ ಪಡಿಸಬೇಕು. ಎಲ್ಲಾ ಸಂಬಂಧ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.